ಮೊದಲನೇದಾಗಿ ರೈತ ಬಾಂಧವರಲ್ಲಿ ನಮಸ್ಕಾರ. ಇವತ್ತು ನಾನು ಉತ್ತಮವಾದ ಅಡಿಕೆ ತೋಟದಲ್ಲಿ ಇದ್ದೀನಿ. ಇವತ್ತಿನ ಮಾಹಿತಿ ಏನಪ್ಪ ಅಂದರೆ, ಮಳೆಗಾಲ ಆರಂಭ ಆಗಿದೆ. ಇಂಥ ಸಮಯದಲ್ಲಿ ನೀರಿನ ಪೂರೈಕೆಯನ್ನು ನಾವು ಯಾವ ರೀತಿ ಮಾಡಬೇಕು. ಅಡಿಕೆ ಗಿಡಕ್ಕೆ ನೀರಿನ ಅವಶ್ಯಕತೆ ತುಂಬ ಇರುತ್ತೆ. ಅದು ಬೇಸಿಗೆಯಲ್ಲಿ ಅಂತೂ ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಆದರೆ ಮಳೆಗಾಲದಲ್ಲೂ ಕೂಡ ಅದೇ ರೀತಿಯ ಪ್ರಾಮುಖ್ಯತೆಯನ್ನು ವಹಿಸುತ್ತಾ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊತಾ ಹೋಗೋಣ ಸ್ನೇಹಿತರೆ. ಒಂದು ಅಡಿಕೆ ತೋಟಕ್ಕೆ ನಾವು ವರ್ಷ ಪೂರ್ತಿ ಉತ್ತಮವಾಗಿ ಫಸಲು ಬರೋದಕ್ಕೆ ಗೊಬ್ಬರ ಹಾಕಿರ್ತೀವಿ, ನೀರನ್ನು ಬಿಡ್ತೀವಿ, ಇನ್ನೂ ಅನೇಕ ರೀತಿಯ ಫಲವತ್ತತೆಯನ್ನು ನಾವು ನೀಡ್ತಾ ಹೋಗ್ತೀವಿ. ಕೆಲವೊಮ್ಮೆ ನಮಗೆ ಉತ್ತಮ ರೀತಿಯ ಫಸಲು ಕೂಡ ಬರುತ್ತೆ, ಕೆಲವೊಮ್ಮೆ ಸಾಧಾರಣ ಫಸಲು ಕೂಡ ಬರುತ್ತೆ. ಅದೇ ರೀತಿ ಕೆಲವೊಮ್ಮೆ ಉತ್ತಮ ರೀತಿಯ ಫಸಲು ಬರೋದಿಲ್ಲ. ಕಾರಣಗಳು ಏನಂತ ನೋಡ್ತಾ ಹೋದರೆ, ನೀರಿನ ಪೂರೈಕೆಯಲ್ಲಿ ದ್ವಂದ್ವ ನೀತಿಯನ್ನು ಅನುಸರಿಸೋದಾಗಿರುತ್ತೆ. ನೋಡಿ, ಅಡಿಕೆ ಮರಗಳಿಗೆ ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಬಿಟ್ಟಾಗ ಉತ್ತಮ ರೀತಿಯ ಫಸಲು ಕೂರುತ್ತೆ. ಅವಶ್ಯಕತೆಗೆ ತಕ್ಕಷ್ಟು ಅಂದರೆ ಯಾವ ಪ್ರಮಾಣದಲ್ಲಿ ನಾವು ನೀರು ಬಿಡಬೇಕಪ್ಪ ಅಂದರೆ, ನೋಡಿ, ತೇವಾಂಶದಿಂದ ಕೂಡಿದ್ದಾಗ ನೀರಿನ ಅವಶ್ಯಕತೆ ಇರೋದಿಲ್ಲ. ಯಾವಾಗಲೂ ಒಂದು ಅಡಿಕೆ ಗಿಡಕ್ಕೆ ಉತ್ತಮ ರೀತಿಯ ವಾತಾವರಣ ಇರ್ತಕ್ಕಂಥ ತೇವಾಂಶ ಇರಬೇಕು. ಅದು ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಚೆನ್ನಾಗಿ ನೀರು ಬಿಟ್ಟಿದ್ದೀರಾ ಇವತ್ತು ಅಂದರೆ ಒಂದು 2-3 ದಿನ ಗ್ಯಾಪ್, 2 ದಿನ ಗ್ಯಾಪ್ ಕೊಟ್ಟರು ಸಾಕು. 2 ದಿನ ಗ್ಯಾಪ್ ಕೊಟ್ಟು ಮತ್ತು 3ನೇ ದಿನ ನೀರು ಬಿಡಬೇಕಾಗುತ್ತೆ. ಇಲ್ಲ, ನನಗೆ ತುಂಬ ಮಳೆ ಬಂದಿದೆ, ಚೆನ್ನಾಗಿ ಮಳೆ ಹಸಿ ಆಗಿದೆ, ಇಂಥ ಸಮಯದಲ್ಲೂ ನಾನು ಬೋರ್ವೆಲ್ ಚಾಲು ಮಾಡಿ ನೀರು ಬಿಡ್ತೀನಿ ಅಂತ ಹೋದಾಗ ಡ್ರಾಪ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಜೋಪತ್ತಿದಂಗೆ ನಮ್ಮ ತೋಟದಲ್ಲಿ ನೀರನ್ನು ನಿಲ್ಲಿಸಬಾರ್ದು. ಯಾವಾಗಲೂ ಡ್ರೈ ಇರಬೇಕು, ಒಳಗಡೆ ತೇವಾಂಶ ಇರಬೇಕು. ಆ ರೀತಿ ನಮ್ಮ ತೋಟವನ್ನು ನಾವು ಕಾಪಾಡಿಕೊಂಡಾಗ ಉತ್ತಮವಾದ ಗೊನೆಗಳು, ಉತ್ತಮವಾದ ಫಸಲು ಬರೋದಕ್ಕೆ ಸಾಧ್ಯ ಆಗುತ್ತೆ. ಉತ್ತಮವಾದ ಫಸಲು ಬಂದಾಗಲೇ ನಾವು ಲಾಭ ಮಾಡೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ತಮ್ಮ ತೋಟಗಳನ್ನು ಯಾವುದೇ ಕಾರಣಕ್ಕೂ ಹೆಚ್ಚು ನೀರು ಬಿಟ್ಟು ಹಳ್ಳು ಡ್ರಾಪ್ ಆಗೋ ರೀತಿ ಮಾಡ್ಕೋಬೇಡಿ, ಕಡಿಮೆ ನೀರು ಬಿಟ್ಟು ಹಳ್ಳು ಬತ್ತೋಗೋ ರೀತಿ ಡ್ರಾಪ್ ಆಗೋ ರೀತಿ ಮಾಡ್ಕೋಬೇಡಿ. ಒಂದು ಸಮತೋಲನವಾಗಿ ನೀವು ಎಷ್ಟು ಅವಶ್ಯಕತೆ ಇರುತ್ತೋ ಆ ಪ್ರಮಾಣದಲ್ಲಿ ನೀರನ್ನು ನೀವು ಪೂರೈಕೆಯನ್ನು ಮಾಡಿದಾಗ ತಮ್ಮ ಅಡಿಕೆ ತೋಟಗಳು ಉತ್ತಮವಾದ ಅಡಿಕೆ ಫಸಲನ್ನು ಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಈ ವರ್ಷ ಮಳೆ ಅಭಾವದಿಂದ ಎಷ್ಟೋ ತೋಟಗಳಲ್ಲಿ ಅಡಿಕೆ ಸರಿಯಾಗಿ ನಿಂತಿಲ್ಲ. ಬೆಲೆ ಏರಿಕೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಉತ್ತಮವಾದ ಬೆಲೆ ರೈತರಿಗೆ ಬರಬೇಕು. ಬೆಲೆ ಸಿಕ್ಕಾಗನೇ ರೈತರಿಗೆ 4 ಕಾಸು ನೋಡೋಕ್ಕೆ ಅವಕಾಶ ಇರುತ್ತೆ. ಯಾಕೆಂದರೆ ನೀರಿಲ್ಲ ಅಂತ ನಾವು ಅನೇಕ ರೀತಿಯ ಕೊಳವೆ ಬಾವಿಗಳನ್ನು ಕೊರೆಸಿರ್ತೇವೆ, ಮೋಟ್ರು, ಸ್ಟಾರ್ಟ್ರು. ಆ ಜಂಜಾಟದಲ್ಲಿ ಎಷ್ಟೋ ಬಂಡವಾಳವನ್ನು ಕಳ್ಕೊಂಡಿರ್ತೇವೆ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಅಚ್ಚುಕಟ್ಟಾಗಿ ನೀರಿನ ಪೂರೈಕೆಯನ್ನು ಮಾಡಿ ಉತ್ತಮವಾಗಿ ಫಸಲು ಇರಬೇಕು ಅಂದರೆ ಇನ್ನೂ ಒಂದು ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಏನಪ್ಪ ಅದು ಅಂದರೆ, ಕಲ್ಟಿವೇಷನ್ನ ನಾವು ಮಾಡಿಸ್ಬಾರ್ದು ಸ್ನೇಹಿತರೆ. ಮಳೆ ಬಂದಾದ ಮೇಲೆ ಅನೇಕ ರೈತರು ಏನು ಮಾಡಿಬಿಡ್ತಾರೆ, ತಮ್ಮ ಹೊಲದಲ್ಲಿ ಕಳೆ ಜಾತಿಯ ಹುಲ್ಲುಗಳು ಬೆಳೆದಿದ್ದಾವೆ ಅಂತ ಹೇಳ್ಬಿಟ್ಟು ಕಳೆನಾಶಕವನ್ನು ಹೊಡೆಯೋದು, ಕಲ್ಟಿವೇಷನನ್ನು ಮಾಡಿಸೋದು. ಏನಾಗುತ್ತೆ ಇದು ಅಂದರೆ, ಕಲ್ಟಿವೇಷನ್ ಮಾಡಿಸಿದಾಗ ಮೇಲ್ಬೇರುಗಳು ಅಂತ ಇರ್ತವೆ, ಅವು ಕಟ್ಟಾಗ್ತವೆ. ಕಟ್ಟಾದಾಗ ಏನಾಗುತ್ತೆ, ಈ ಸಮಯದಲ್ಲಿ ಗೊನೆ ಹಂತದಲ್ಲಿ ಇರುತ್ತೆ. ಬಾಳೆ ದುಂಡಾಗೋದು, ಸೈಜಾಗೋದು, ಚೆನ್ನಾಗಿ ಕೂರೋದು ಗೊನೆ ಈ ಹಂತದಲ್ಲಿ ಇದ್ದಾಗ ನೀವು ಕಲ್ಟಿವೇಷನನ್ನು ಮಾಡಿಸಿದಾಗ ಬೇರು ಹರಿದಾಗ ಫಲವತ್ತತೆ ಪೂರ್ಣ ಪ್ರಮಾಣದಲ್ಲಿ ಮರಕ್ಕೆ ಹೋಗ್ದಲೇ ಫಸಲು ಸ್ವಲ್ಪ ಕುಂಠಿತ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದರ ಜೊತೆಗೆ ನಾವು ಕಳೆನಾಶಕವನ್ನು ಹೊಡಿತಾರೆ ರೈತರು. ಈಗ ಮಳೆ ಬಂದಿದೆ, ಚೆನ್ನಾಗಿ ತ್ಯಾವ ಇದೆ, ಕಳೆನಾಶಕ ಹೊಡೆದ್ಬಿಟ್ರೆ ಎಲ್ಲ ಒಣಗೋಗ್ಬಿಡುತ್ತಲ್ಲ ಅಂತ. ನೀವು ಮಾಡ್ತಕ್ಕಂಥ ಮುಖ್ಯವಾದ ತಪ್ಪು ಇದು ಒಂದು ಆಗಿರುತ್ತೆ. ನೀವು ಕಳೆನಾಶಕ ಹೊಡೆದಾಗ ಏನಾಗುತ್ತೆ ಅಂದರೆ, ಭೂಮಿ ಎಪ್ಪೆ ಆಗುತ್ತೆ, ಗಟ್ಟಿ ಬರುತ್ತೆ, ಎರೆಹುಳು ಸಾಯುತ್ತೆ, ಫಲವತ್ತತೆಯನ್ನು ಕುಂದಿಸುತ್ತೆ. ನಿಮ್ಮ ಹೊಲದಲ್ಲಿ ಕಳೆ ಅಂತಕ್ಕಂಥದ್ದು ಅದು ಯಾವುದೇ ರೀತಿಯ ತೊಂದರೆ ಮಾಡೋದಿಲ್ಲ. ಸಾಧ್ಯವಾದರೆ ಈಗ ನೀವು ಬ್ರಷ್ ಕಟಿಂಗ್ ಬಂದಿದೆ, ನೀವೆಲ್ಲ ಕಟ್ ಮಾಡಿಸ್ಕೋಬೋದು. ಅಂದರೆ ಕಡಿಮೆ ತೂಕದ ಟ್ಯಾಕ್ಟ್ರಿಗಳು ಜಸ್ಟ್ ಹುಲ್ಲನ್ನು, ಕಳೆಯನ್ನು ಕಟ್ ಮಾಡ್ತಕ್ಕಂಥ ಟ್ಯಾಕ್ಟ್ರ್ ಕೂಡ ಬಂದಿದೆ. ಅದ್ರ ಮುಖಾಂತರ ನಾವು ಕಟ್ ಮಾಡಿಸ್ಕೋಬೋದು. ಇಲ್ಲ, ಬೆಳೆದಿರ್ತಕ್ಕಂಥ ದೊಡ್ಡ ಗಿಡಗಳು ನಾವು ಓಡಾಡೋದಕ್ಕೆ ನೀಟಾಗಿ ಡ್ರಿಪ್ ತಿರುಗೋದಕ್ಕೆ ಎಲ್ಲ ಜಾಗ ನೀಟಾಗಿ ಇಟ್ಕೊಂಡು ಹುಲ್ಲು ಕಸ ತಕ್ಕೊಂಡ್ರೆ ಮಳೆ ಬರ್ತಾ ಇರುತ್ತೆ. ನೀವು ಬಿಡ್ತಕ್ಕಂಥ ನೀರು ಎಲ್ಲ ಗಿಡಗಳು ತಗೊಳುತ್ತೆ. ಈ ರೀತಿ ನಾವೆಲ್ಲ ಆರೈಕೆಯನ್ನು ಮಾಡಿದಾಗ ನಮ್ಮ ಫಸಲು ಉತ್ತಮವಾಗಿ ಕೂರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಅಡಿಕೆ ರೈತರು ನೀರನ್ನು ಅವಶ್ಯಕತೆಗೆ ತಕ್ಕಷ್ಟು ಹೆಚ್ಚು ಬಿಟ್ಟಾಗ ನಮಗೆ ಅನೇಕ ರೋಗಗಳಿಗೆ ನಮ್ಮ ಅಡಿಕೆ ಮರಗಳು ತುತ್ತಾಗುವಂಥ ಸಂಭವ ಇರುತ್ತೆ.
ಈ ಕೊಳೆ ರೋಗ ಬರ್ತಕ್ಕಂಥದ್ದು, ಸುಳಿ ರೋಗ ಬರ್ತಕ್ಕಂಥದ್ದು, ನೀರು ಜಾಸ್ತಿಯಾಗಿ ಗಿಡ ತಿರುಗ್ತಕ್ಕಂಥದ್ದು, ಅನೇಕ ರೀತಿಯ ರೋಗಗಳು ಅಡಿಕೆ ಮರಗಳಿಗೆ ಬರ್ತದೆ. ಇದರ ಜೊತೆಗೆ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ನಾನು ತಿಳಿಸಬೇಕು. ಎಲ್ಲಿ ನಿಮ್ಮ ಅಡಿಕೆ ಮರ ರೋಗ ಬಂದಿದೆಯೋ, ಎಲ್ಲಿ ಅಡಿಕೆ ಗಿಡ ಒಣಗೋಗಿದೆಯೋ ಅಂಥ ಜಾಗದಲ್ಲಿ ಈಗ ಮಳೆ ಆರಂಭ ಆಗಿರೋದ್ರಿಂದ ತಾವುಗಳು ಓಗುಣಿಯನ್ನು ಹಾಕ್ಕೋಬೇಕು. ಓಗುಣಿ ಅಂದರೆ ಹೋಗಿರ್ತಕ್ಕಂಥ ಜಾಗದಲ್ಲಿ ಅಡಿಕೆ ಗಿಡಗಳನ್ನು ಹಾಕೋದು, ಸಸಿ ಗಿಡಗಳನ್ನು. ಸಸಿ ಸ್ವಲ್ಪ ರೇಟ್ ಇದ್ದಾವೆ, ಆ ರೇಟ್ ಇದ್ದರೂ ಪರವಾಗಿಲ್ಲ, ಉತ್ತಮವಾದ ತಳಿ ಗೋಟುಗಳನ್ನು ಆಯ್ಕೆ ಮಾಡಿ ಒಂದು 30 ವರ್ಷದ ಪ್ರಾಯದ ಗೋಟಾಗಿ ಸಸಿ ಮಾಡಿರ್ತಕ್ಕಂಥ ಸಸಿಯನ್ನು ಆಯ್ಕೆ ಮಾಡಿ ನೀವು ಸಸಿಯನ್ನು ನಾಟಿ ಮಾಡಿ. ಭವಿಷ್ಯದಲ್ಲಿ ಅವು ಕೂಡ ತೋಟ ಬರ್ತವೆ. ಆವಾಗ ನಿಮ್ಮ ತೋಟದ ಕ್ವಾಂಟಿಟಿಯಲ್ಲಿ ಯಾವುದೇ ರೀತಿಯ ಕಡಿಮೆ ಆಗೋದಿಲ್ಲ. ಸ್ನೇಹಿತರೆ, ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ, ಏನಾದರೂ ಉಪಯುಕ್ತ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯ 10 ಹಲವು ಮಾಹಿತಿಗಳನ್ನು ತಿಳಿಸ್ತಾ ಇರ್ತಾನೆ. ಧನ್ಯವಾದಗಳು.